ಅಫ್ಕೋರ್ಸ್ ಎಲ್ರು ಹೇಳಿದಂಗೆ ರಾಜೇಶ್ ಅಂದ್ರೆ ನಂಗೆ ತುಂಬಾ ವರ್ಷದಿಂದ ಪರಿಚಯ. ಅಂಡ್ ಏನಂದ್ರೆ CA ಇಂದ ಅವ್ರಿಗೆ ಸಿನಿಮಾ ಟಚ್ ಆಗಿರೋದ್ಕಿಂತ ಅವ್ರಿಗೆ ಮುಂಚೆಯಿಂದನೂ ಸಿನಿಮಾ ಅಂದ್ರೆ ಬಹಳ ಇಷ್ಟ. ಇನ್ಫ್ಯಾಕ್ಟ್ ಅವರು ಫೈಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು, ಒಂದ್ ಕಡೆ ಆಡಿಷನ್ ಕೊಟ್ಟಿದ್ರು, ಅಂಡ್ ಫೋಟೋ ಶೂಟ್ ಮಾಡಿದ್ರು, ಸೀರಿಯಲ್ ಅಲ್ಲೂ ಮಾಡಿದ್ದಾರೆ ಅವರು. ಅಂಡ್ ಅಂದ್ರೆ ಇವಾಗ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಈ ಸಿನಿಮಾನ ಅವರು ತುಂಬಾ ಪ್ಯಾಷನ್ ಇಟ್ಕೊಂಡು ಮಾಡಿದ್ದಾರೆ. ಅಂಡ್ ನೀವ್ ನೋಡಿದ್ರೆ ಟೀಮ್ ಅಲ್ಲಿ ಇಡೀ ತಂಡ, ಇನ್ಫ್ಯಾಕ್ಟ್ ಟೆಕ್ನಿಷಿಯನ್ಸ್ ಆಗ್ಲಿ, ಡೈರೆಕ್ಟರ್ ಆಗ್ಲಿ, ಸಿನಿಮಾಟೋಗ್ರಾಫರ್, ಮ್ಯೂಸಿಕ್ ಮಾಡೋ ಪ್ರತಿಯೊಬ್ರು ಇಲ್ಲಿ ಸಿಕ್ಕಾಪಟ್ಟೆ ಪ್ಯಾಷನ್ ಕಾಣಿಸ್ತಿದೆ ನನಗೆ ಸಿನಿಮಾದಲ್ಲಿ. ಅಂಡ್ ಶೋರಿ ಕೂಡ ತೋರಿಸಿದ್ರು, ತುಂಬಾ ಚೆನ್ನಾಗಿದೆ, ಸಕ್ಕತ್ ನಗು ಬರುತ್ತೆ, ಖುಷಿ ಆಗುತ್ತೆ, ನಮ್ ಕಲ್ಚರ್ ಅನ್ನೋದು ಆ ಸಿನಿಮಾದಲ್ಲಿ ನಿಮ್ಗೆ ಕಾಣಿಸುತ್ತೆ. ಅಂಡ್ ನನಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅವರು ರಾಕೇಶ್ ಅಲ್ಲ ಸಖತ್ ಇಷ್ಟ ಇದೆ, ಯಾಕಂದ್ರೆ ಸಿನಿಮಾಗೆ ಒಂದು ಲೈಫ್ ಕೊಟ್ಟಿದ್ದಾರೆ. ಅಂಡ್ ಇವನ್ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ ಗುರುಪ್ರಸಾದ್ ಅವರು. ಅಂಡ್ ಅಫ್ಕೋರ್ಸ್ ನಮ್ ಮಹಾಂತೇಶ್ ಬಗ್ಗೆ ಹೇಳಲೇಬೇಕು, ಫ್ರೆಂಚ್ ಬಿರಿಯಾನಿ ಫಸ್ಟ್ ನೋಡಿದ್ದು. ಅಂಡ್ ಇವ್ನ ಸ್ಕ್ರೀನ್ ಅಲ್ಲಿ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ, ಇವ್ರು ಬಂದ್ರೆ ನಗು ಬರುತ್ತೆ. ಇನ್ಫ್ಯಾಕ್ಟ್ ನಾನು ಅವಾಗಿಂದ ಆಕ್ಚುಲಿ ಇವಾಗಲೇ ನೀವು ಜಾಸ್ತಿ ನಗ್ತಾರೆ, ಅವಾಗಿಂದ ಸ್ವಲ್ಪ ಸೀರಿಯಸ್ ಆಗಿ ಹಿಂಗೆ ನಿಂತಿದ್ರೆ ಅವ್ರು ಕೇಳ್ತಿದ್ರು ಏನ್ ಅವ್ರು ಜಾಸ್ತಿ ನಗಲ್ ಅಂತ, ಅವ್ರು ನಗಲ್ಲ, ಅವ್ರು ಎಲ್ಲರೂ ಜಾಸ್ತಿ ನಗಿಸ್ತಾರ ಅಂತ ನಾನು ಅನ್ಕೊಂಡೆ. ಬಟ್ ಡೆಫಿನೆಟ್ಲಿ ಈ ಸಿನಿಮಾ ನೋಡಕ್ ನಾನು ಕಾಯ್ತಾ ಇದ್ದೀನಿ. ಅಂಡ್ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಹೀರೋಯಿನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅಂಡ್ ಪ್ರತಿಯೊಬ್ರು ಆರ್ಟಿಸ್ಟ್ ನೀವು ನೋಡಿದ್ರು ಅವ್ರನ್ನ ನೋಡಕ್ಕಾದ್ರೂ ನಾವು ಸಿನಿಮಾ ಬರ್ಬೇಕು. ಅಂಡ್ ಕಾಮಿಡಿ ಸಿನಿಮಾ ಅಂತ ಇದ್ದಾಗ ಯಾವಾಗ್ಲೂ ನಾವು ಒಟ್ಟಿಗೆ ಕೂತ್ಕೊಂಡು ನೋಡಿದಾಗ ಅದ್ರ ಆಗೋ ಸಂತೋಷನೇ ಬೇರೆ. ಸೊ ಎಲ್ರು ಸಿನಿಮಾನ ಥಿಯೇಟರ್ ಬಂದು ನೋಡಿ ಎಲ್ರು ಎಂಜಾಯ್ ಮಾಡ್ತೀರಾ ಅಂತ ನಾನು ಬೆಸ್ಟ್ ವಿಶ್. ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಅವ್ರು ಹೇಳಿದಾಗ ಮೂಲತಃ ನಂದು ಚಿಕ್ಕಮಗಳೂರು, ನಾನು ಭರತನಾಟ್ಯಂ ಆರ್ಟಿಸ್ಟ್. ಅದರ ನಂತರ ನನಗೆ ದೀಪು ಅವರು ಮಹಾಂತೇಶ್ ಅವ್ರ ಕಡೆಯಿಂದ ಪರಿಚಯ ಆದ್ರು. ಸೊ ಒಂದು ರೋಲ್ ಈ ತರ ಇದೆ ಅಂತ ಹೇಳಿದ್ರು. ಅವ್ರು ಹೇಳೋ ಪ್ರಕಾರ ಹೌದು, ಕಾಮಿಡಿ ಜಾನ್ರ ನನ್ಗೆ ಮೊದ್ಲು ನಾನು ದೀಪು ಅವ್ರಿಗೆ ಕೇಳಿದೆ ಅಷ್ಟು, ಇಷ್ಟೆಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ನಮ್ಮ ಸಿನಿಮಾದಲ್ಲಿ, ನಾನ್ ಹೇಗ್ ಕಾಮಿಡಿ ಮಾಡ್ತೀನಿ, ನನ್ ಮೊದಲನೇ ಸಿನಿಮಾ ಇದು ಅಂತ. ಬಟ್ ದೀಪು ಅವ್ರ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಒಪ್ಕೊಂಡೆ. ಎಲ್ಲಾರು ಹೇಳೋ ಪ್ರಕಾರ ತುಂಬಾ ಚೆನ್ನಾಗಿ ಬಂದಿದೆ ಅಂತ ರಿವ್ಯೂಸ್ ಬಂದಿದೆ ನೋಡಿರೋದ್ರಿಂದ. ನೀವೆಲ್ಲ ನೋಡಿ ನಮ್ಮೆಲ್ಲ ಚಿತ್ರತಂಡದ ಎಲ್ಲರಿಗೂ ನೀವೆಲ್ಲರೂ ಸಪೋರ್ಟ್ ಬೇಕು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ 19 ಸೆಪ್ಟೆಂಬರ್ ಅರಸಿಂಗನ ಪ್ರೇಮ ಪ್ರಸಂಗ ಬರ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ, ಪ್ರೀತಿ ನಮ್ಮ ಎಲ್ಲ ಚಿತ್ರತಂಡದ ಪ್ರತಿಯೊಬ್ಬರಿಗೂ ಬೇಕು. ತುಂಬಾ ಧನ್ಯವಾದ.